ಸಿಎಂ ಕುರ್ಚಿ ಕಾದಾಟದ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನ ನಿವಾಸದಲ್ಲಿ ರಾತ್ರಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದರು. ಖರ್ಗೆ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಚರ್ಚೆ ನಡೆಸಲಾಗಿದೆ. ಶಾಸಕರು ಸಚಿವರು ಯಾರನ್ನೂ ಜೊತೆಗೆ ಕರೆದೊಯ್ಯದೆ ಸಿಎಂ ಒಬ್ಬರೇ ಹೋಗಿ ಚರ್ಚೆ ನಡೆಸಿಕೊಂಡು ಬಂದಿದ್ದಾರೆ. ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ಡಿಕೆಶಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾ? ದೆಹಲಿ ಪರೇಡ್, ಶಾಸಕರ ಸಹಿ ಸಂಗ್ರಹದ ಅಗತ್ಯ ಏನಿದೆ ಅಂತ ಖರ್ಗೆಗೆ ಸಿಎಂ ದೂರನ್ನ ಕೊಟ್ಟಿದ್ದಾರೆ. ಬಲಾಬಲ ಪ್ರದರ್ಶನ ಮಾಡೋದಾದ್ರೆ ನಾನೂ ಕೂಡ ಸಿದ್ಧ. ನನಗೆ ಸಿಎಂ ಹುದ್ದೆಗಿಂತ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಮುಖ್ಯ. ರಾಹುಲ್ ಗಾಂಧಿ ಹೇಳಿದ್ರೆ ಕೂಡಲೇ ರಾಜೀನಾಮೆ ಕೊಡ್ತೀನಿ ಅಂತ ಸಿಎಂ ಗರಂ ಆಗಿ ಹೇಳಿಕೆ ನೀಡಿದ್ದಾರೆ ಅನ್ನುವಂಥ ವಿಚಾರ ಹೊರಬರ್ತಾ ಇದೆ. ಇನ್ನು ಆಯ್ತು, ನೀವು ಹೊರಡಿ, ಸೋಮವಾರ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿ ಕಳಿಸಿದ್ದಾರಂತೆ. ಸಭೆ ಬಳಿಕ ಮಾತನಾಡಿದ ಸಿಎಂ, ಸಂಪುಟ ಪುನರಚನೆ ಬಗ್ಗೆ ಏನೂ ಕೂಡ ಚರ್ಚೆ ಮಾಡಿಲ್ಲ. ಲೀಡರ್ಶಿಪ್ ಊಹಾಪೋಹದ ಬಗ್ಗೆನೂ ಮಾತನಾಡಿಲ್ಲ. ದೆಹಲಿಗೆ ಹೋಗಿ ಬಂದವರ ಬಗ್ಗೆಯೂ ಏನೂ ಕೇಳಿಲ್ಲ. ಸಿಎಲ್ಪಿ ನಾಯಕರು ನೀವು ಸೇಫಾ ಅಂತ ಮಾಧ್ಯಮಗಳ ಪ್ರಶ್ನೆಗೆ ಇಂಟೆಲಿಜೆನ್ಸ್ ಹತ್ರ ಕೇಳ್ತೀನಿ, ಶಾಸಕರ ಹತ್ರ ಕೇಳಲ್ಲ. ಹೈಕಮಾಂಡ್ ತೀರ್ಮಾನವನ್ನ ಎಲ್ಲರೂ ಕೂಡ ಒಪ್ಪಲೇಬೇಕು ಅಂತ ಹೇಳಿಕೆಯನ್ನ ನೀಡಿದ್ರು. ಕೂಡ ದೆಹಲಿಗೆ ಹೋಗಿದ್ರು ಸರ್. ಯಾರು ಶಾಸಕರು, ಕೆಲ ಶಾಸಕರುಗಳು ದೆಹಲಿಗೆ ಹೋಗಿದ್ರು. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನ ಎಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತೆ ನಾನು ಕೂಡ ಒಪ್ಕೋಬೇಕು, ಡಿ.ಕೆ. ಶಿವಕುಮಾರ್ ಒಪ್ಕೋಬೇಕು. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಸರ್, ಅದೇನೋ ಪ್ರಸ್ತಾಪ ಆಯ್ತಾ ಇವಾಗ ಅಂತ? ಇಲ್ಲ, ಸರ್ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಏನಾದ್ರು ಹೇಳಿರಾ? ಸಿಎಲ್ಪಿ ಲೀಡರ್ ಸರ್, ದೇವ್ರ ಸರ್, ನೀವು ಸಿಎಲ್ಪಿ ಲೀಡರ್ ಸರ್, ನೀವು ಅದ್ರ ಬಗ್ಗೆ ಮಾಹಿತಿ ತಗೊಂಡಿಲ್ಲ ಸರ್? ನಾನು ಮಾಹಿತಿ ಅಂದ್ರೆ ಇಂಟೆಲಿಜೆನ್ಸ್ ಇಂದ ತಗೋತೀನಿ, ಇವರಿಂದ ಕೇಳಿಲ್ಲ. ನಾನು ಎಮ್.ಎಲ್.ಎಗಳ ಹತ್ರ ಕೇಳಿಲ್ಲ. ಇವತ್ತು ಇಂಪಾರ್ಟೆಂಟ್ಲಿ ಏನ್ ಡಿಸ್ಕಷನ್ ಆಯ್ತು ಸರ್? ಇಷ್ಟೊತ್ತು 1.5 ಗಂಟೆ ಇದ್ರಿ, ನೀವು ಇಷ್ಟೊಂದು ಟೈಮ್ ತಗೊಳ್ಳಲ್ಲ ಎಲ್ಲೂ. ಯೂಶುವಲಿ ಯಾವತ್ತು 1.5 ಗಂಟೆ ತನಕ ಡಿಸ್ಕಷನ್ ಮಾಡೋದಿಲ್ಲ. ಸೌಹಾರ್ದ ಭೇಟಿ. ಊಟ ಮಾಡಿದ್ದೀನಿ, ಮಧ್ಯಾಹ್ನ ಊಟ ಮಾಡಿದ್ದೀನಿ, ಸಾಯಂಕಾಲ ತಿಂಡಿ ತಿಂದಿದ್ದೀನಿ. ಇಲ್ಲಿ ಖರ್ಗೆ ಮನೇಲೂ ಕೂಡ ತಿಂಡಿ ತಿಂದೆ. ಎಐಸಿಸಿ ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡಿಸಿದ್ರು, ಬೋಂಡ ಮಾಡಿಸಿದ್ರು. ಎಂಥದ್ದು ಬೋಂಡ, ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು, ಅವೆಲ್ಲ ತಿಂದಿದ್ರಲ್ಲ. ಸ್ವಲ್ಪ ಡಲ್ ಆಗಿದಿರಲ್ಲ ಸರ್? ನಾನು ಡಲ್ ಆಗಿರೋದೇ ಇಲ್ಲ ಯಾವಾಗಲೂ ನೋಡಪ್ಪ. ನಾನು ಯಾವಾಗಲೂ ಡಲ್ ಆಗೋ ಪ್ರಶ್ನೆನೇ ಇಲ್ಲ, ಗೊತ್ತಾಯ್ತಾ? ಡಲ್ ಆಗೋದೂ ಇಲ್ಲ, ಅತಿಯಾಗಿ ಖುಷಿನೂ ಪಡೋದು ಇಲ್ಲ. ಕೂಡ ದೆಹಲಿಗೆ ಹೋಗಿದ್ರು ಸರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿರುವ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ಸಚಿವರು, ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಭೈರತಿ ಸುರೇಶ್, ಸಿಪಿ ಯೋಗೇಶ್ವರ್, ಅಜಯ್ ಸಿಂಗ್, ಯಾಸೀರ್ ಪಠಾಣ್, ಸಂಗಮೇಶ್, ಶ್ರೀನಿವಾಸ್ ಮಾನೆ, ರಿಜ್ವಾನ್ ಅರ್ಷದ್, ವಿಜಯಾನಂದ, ಕಾಶಪ್ಪನವರ್ ಸೇರಿದಂತೆ ಹಲವರು ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ. ಇನ್ನು ಸಿಎಂ ಭೇಟಿ ಬಳಿಕ ಶಾಸಕ ಅಜಯ್ ಸಿಂಗ್ ಮಾತನಾಡಿ, ಕ್ಷೇತ್ರದ ಕಾರ್ಯಕ್ರಮಕ್ಕೆ ಸಿಎಂ ಅವರನ್ನ ಆಹ್ವಾನಿಸೋಕೆ ಬಂದಿದ್ದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಆದರೆ ಇದೆಲ್ಲದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾವಾಗ ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತೆ ನೋಡಬೇಕು. ನಮ್ಮಲ್ಲಿ ವರಿಷ್ಠರ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ. ಅಂತೂ ಆಕಾಂಕ್ಷಿ ಇದ್ದೀನಿ, ತಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. 2018 23 ನಾನು ಆಕಾಂಕ್ಷಿ ಇದ್ದೇನೆ. ಇವಾಗ ಇದೆಲ್ಲ ಒಂದು ಕೊನೆಯದಾಗಿ ಒಂದು ತೀರ್ಮಾನ ತಗೊಳ್ಬೇಕಂದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ. ಈಗ ಇದು ಯಾವಾಗ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತ, ಬಹುಶಃ 2.5 ವರ್ಷ ನಂತರ ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಂತ ಹೇಳಿದ್ರು. ಸೊ ಬಹುಶಃ ಇದೆಲ್ಲ ನೋಡಿ, ಇದೆಲ್ಲ ಸೆಷನ್ ಎಲ್ಲ ಆದ್ಮೇಲೆ ಮಾಡಬಹುದು. ಯಾವ ಒಂದು ಸಹಿ ಸಂಗ್ರಹಣೆ ಆಗ್ತಾ ಇಲ್ಲ, ಯಾವ ಬಣವೂ ಇಲ್ಲ. ನಾನಂತೂ ಕೊಚ್ಚಿ ವಿವಾದ ನಡುವೆ ನಿನ್ನೆ ಸಿಎಂ ಹಾಗೂ ಡಿಸಿಎಂ ಮತ್ಸ್ಯ ಮೇಳದ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡ್ರು. ಒಂದಿಷ್ಟು ಹೊತ್ತು ಗುಸುಗುಸು ಪಿಸು ಮಾತನಾಡಿದ್ರು. ವೇದಿಕೆ ಮೇಲೆ ಭಾಷಣ ಮಾಡಿದ ಡಿಕೆಶಿ, ನಾನು ಚಿಕ್ಕವನಿದ್ದಾಗ ಗಾಳ ಹಾಕಿ ಮೀನನ್ನ ಹಿಡಿತಿದ್ದೆ, ನನಗೆ ಗಾಳ ಹಾಕೋದು ಗೊತ್ತು, ಮೀನು ಹಿಡಿಯೋದು ಗೊತ್ತು ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂತ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಬಹಳ ಪೇಷನ್ಸ್ ಬೇಕು ಅದಕ್ಕೆ. ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ, ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ನಾನು ಚಿಕ್ಕ ಹುಡುಗ ಇದ್ದಾಗ
ಈ ನಡುವೆ ಮಾಜಿ ಸಂಸದ ಡಿಕೆ ಸುರೇಶ್ ಎಕ್ಸ್ ಖಾತೆಯಲ್ಲಿ ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ವಾಲಿಬಾಲ್ ಆಡುವ ಫೋಟೋ ಹಾಕಿರುವ ಡಿಕೆ ಸುರೇಶ್, ಯಶಸ್ಸು ಒಂದು ಪ್ರಯಾಣ, ಗಮ್ಯ ಸ್ಥಾನವಲ್ಲ, ಗುರಿಯೋ ಓಟವೋ ಪ್ರಯಾಣವೋ ಆಟ ಶುರುವೋ ಅಂತ ಪೋಸ್ಟ್ ಮಾಡಿದ್ದಾರೆ. ಸುರೇಶ್ ಪೋಸ್ಟ್ ಬೆನ್ನಲ್ಲೇ 10 ಚರ್ಚೆಗಳು ಹುಟ್ಟುಹಾಕಿವೆ. ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಎಂಎಲ್ಸಿ ವಿಶ್ವನಾಥ್, ದಿನ ಬೆಳಗಾದ್ರೆ ಪವರ್ ಶೇರಿಂಗ್ ಚರ್ಚೆ ನಡೀತಾ ಇದೆ. ಇದರಿಂದಾಗಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಈ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮಧ್ಯಪ್ರವೇಶ ಮಾಡಬೇಕು. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡಬೇಕು. ಜೆಡಿಎಸ್ನಿಂದ ಸಿದ್ದರಾಮಯ್ಯರನ್ನ ಹೊರಹಾಕಿದಾಗ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್. ಆದ್ರೀಗ ಕಾಂಗ್ರೆಸ್ ಪಾರ್ಟಿಯನ್ನೇ ಮುಗಿಸೋಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಒಂದ್ ವೇಳೆ ಡಿಕೆಶಿಗೆ ಅಧಿಕಾರ ಹಸ್ತಾಂತರ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದ ರಾಜ್ಯದ ರಾಜಕಾರಣಕ್ಕೆ ಬಹಳ ಯಾರು ಒಪ್ತಾ ಇಲ್ಲ. ಏನಾದ್ರು ಇದ್ರೆ ತೀರ್ಮಾನ ಮಾಡ್ಕೊಂಬಿಡಿ. ಯಾಕೆ ಹೌದು ಡಿ ಕೆ ಶಿವಕುಮಾರ್ಗೆ ಕೊಡಬೇಕು. ಈಗಿನ ಮುಖ್ಯಮಂತ್ರಿಗಳಿಗೆ ಬಹುಶಃ ಕರ್ನಾಟಕ ಕಾಂಗ್ರೆಸ್ಸು ಎಲ್ಲವನ್ನು ಕೊಟ್ಟಿದೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಿರಿಯಿಂದ. ಅದಷ್ಟೇ ಅಲ್ಲ, JDS ಪ್ರಾಥಮಿಕ ಸದಸ್ಯತ್ವದಿಂದಲೂ ನಿಮ್ಮನ್ನು ಕಿತ್ತಾಕಿದ್ರು. ಆ ಸಂದರ್ಭದಲ್ಲಿ ನಿಮ್ಗೆ ಆಶ್ರಯ ಕೊಟ್ಟವ್ರು ಯಾರು? ಕಾಂಗ್ರೆಸ್. ಅಂಥ ಕಾಂಗ್ರೆಸ್ಸಿನ ಭೂಗತ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ. ಕಾಂಗ್ರೆಸ್ಸಿನ ನಾಶ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಈಶ್ವರಪ್ಪ, ರಾಜ್ಯದಲ್ಲಿ ಅಭಿವೃದ್ಧಿ ನಿಂತು ಹೋಗಿದೆ, ಆದಷ್ಟು ಬೇಗ ಸರ್ಕಾರ ಬೀಳುತ್ತೆ. ದೇಶದ ಭೂಪಟದಲ್ಲಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಮಾತ್ರ ಕಾಂಗ್ರೆಸ್ ಇದೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸೇರಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಮುಳುಗಿಸ್ತಾರೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಬಿಜೆಪಿಯ ಎಂಎಲ್ಸಿ ಅರುಣ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಶ್ನೆನೇ ಇಲ್ಲ. ಯಾವ MLAಗಳು ಕೂಡ ಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಹೋಗಿ ನನ್ನ ಕ್ಷೇತ್ರಕ್ಕೆ ಒಂದು ಜಲ್ಲಿ ಕಾಳು ಕೊಡಪ್ಪ ಒಂದು ಕೇಳೋದತ್ತ ಧೈರ್ಯನೂ ಅವರಿಗೆಲ್ಲ, ಆಸಕ್ತಿನೂ ಇಲ್ಲ. ಎಲ್ಲರೂ ಕೂಡ ಇವತ್ತು ಅಧಿಕಾರದ ನುಗ್ಗಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ಸರ್ಕಾರ ಆದಷ್ಟು ಬೇಗ ಬಿದ್ದು ಹೋಗುತ್ತೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೋ, ಮುಖ್ಯಮಂತ್ರಿಗಳಾಗಿ ಮಾನ್ಯ DK ಶಿವಕುಮಾರ್ ಇರ್ತಾರೋ, ಇದು ಪ್ರಶ್ನೆ ಅಲ್ಲ. ಇವತ್ತು ಇಡೀ ದೇಶದ ಭೂಪಟ ತೆಗೆದ್ರೆ ಕರ್ನಾಟಕ ತೆಲಂಗಾಣ 2 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಉಳಿದಿದೆ. ಯಾವಾಗ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಹೋಗ್ತೀವೋ ಈ ತರಹದ ಸಂದರ್ಭಗಳನ್ನ ಅವರೇ ಕ್ರಿಯೇಟ್ ಮಾಡ್ತಾರೆ. ಅವರೇ ಕ್ರಿಯೇಟ್ ಮಾಡಿ ಇವತ್ತು 2.5 ವರ್ಷ ಆಯ್ತು, 2.5 ವರ್ಷ ಆದ್ಮೇಲೆ ಬದಲಾವಣೆ ಆಗ್ಬೇಕು ಅನ್ನೋಂಥದ್ದನ್ನ, ಒಂದು ಸ್ವಾಭಾವಿಕವಾಗಿ ಒಂದು ಸರ್ಕಾರ ಅಂದ್ಮೇಲೆ ಮಿನಿಸ್ಟರ್ಸ್ ಅನ್ನ ಒಂದು ಹಂತದಲ್ಲಿ ರೀಶಫಲ್ ಅಂತ ಮಾಡೋವಂಥದ್ದನ್ನ ಎಲ್ಲ ಕಡೆ, ಕೇಂದ್ರ ಸರ್ಕಾರದಿಂದ ಇದ್ದು ರಾಜ್ಯ ಸರ್ಕಾರದಲ್ಲಿ. ಇಲ್ಲಿ ಮಿನಿಸ್ಟರ್ಗಳು ಇದಲ್ಲ ರೀಶಫಲ್, ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ. ಆದ್ರೆ ನಾನು ಹಿಂದೆನೂ ಹೇಳಿದ್ದೆ, ಯಾವುದೇ ಕಾರಣಕ್ಕೆ ಈ ರಾಜ್ಯದಲ್ಲಿ DK ಶಿವಕುಮಾರ್ ಅಂತವರು ಮುಖ್ಯಮಂತ್ರಿಗಳು ಆಗಬಾರದು, ಆಗಲ್ಲ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟವಾಗ್ತಾ ಇದ್ರೆ ಮತ್ತೊಂದ್ ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಜಗ್ಗಾಟ ಶುರುವಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಳೋಕೆ ವಿಜೇಂದ್ರ ಕಸರತ್ತು ಮಾಡ್ತಿದ್ದಾರೆ. ದೆಹಲಿಯಲ್ಲಿ BL ಸಂತೋಷ್ರನ್ನ ಭೇಟಿಯಾಗಿ ವಿಜೇಂದ್ರ ಮಾತನಾಡಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ವಿಜೇಂದ್ರ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ಹೋರಾಟ ಕುರಿತು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪರ ಮಾಜಿ ಸಚಿವ MP ರೇಣುಕಾಚಾರ್ಯ ಬ್ಯಾಟ್ ಬೀಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿರುವಂತಹ ಅವರು, 2028ರ ಚುನಾವಣೆಯಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಚುನಾವಣೆ ಮಾಡಿ ಅಧಿಕಾರಕ್ಕೆ ಬರೋದು ನಮ್ಮ ಗುರಿ. ವಿಜೇಂದ್ರ ಅಧ್ಯಕ್ಷರಾದ ಮೇಲೆ ಪಕ್ಷಕ್ಕೆ ಹೊಸ ಹುರುಪು ಬಂದಿದೆ. ಯಡಿಯೂರಪ್ಪ ಅವರನ್ನ ಯಾವ ರೀತಿ ನೋಡ್ತಿದ್ರೋ ಜನ ಆ ರೀತಿ ವಿಜೇಂದ್ರ ಅವರನ್ನ ನೋಡ್ತಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ವಿಶ್ವಾಸ ಇದೆ, ರಾಜ್ಯದ ಅಧ್ಯಕ್ಷರ ಆಯ್ಕೆ ಸೂಕ್ತ ಮಾಡಿದರೆ ಅವರು ಮುಂದುವರಿಸ್ತಾರಂತ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ. ಜಿಲ್ಲಾಧ್ಯಕ್ಷ ಮುಂದುವರಿತಿದ್ರೆ ಅಗಲ್ಗನ್ಸ್ ಕಾಡ್ತಾರೆ, ಕಾಡಲಿ. ನಮಗೂ ಆಯಿತು, ನೀವು ಡೆಲ್ಲಿಗೆ ಹೋಗ್ರಿ, ಮತ್ತೊಂದು ಹೋಗ್ರಿ, ನಾವು ಲೋಕಸಭೆ ಚುನಾವಣೆ ಸೋಲಿಗೆ ಏನು ಕಾರಣ ನಾವು ಎಲ್ಲವೂ ಸುದೀರ್ಘ ಹೇಳಲ್ಲ. ನಾವು ವರಿಷ್ಠರ ಗಮನಕ್ಕೆ ಏನು ತರಬೇಕು ತಂದಿದ್ವಿ ನಾವೆಲ್ಲರೂ ಸೇರಿ. ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ತುಂಬಿದ ಹಿನ್ನೆಲೆ ರಜತ ಮಹೋತ್ಸವ ಆಚರಣೆ ಮಾಡಲಾಗಿದೆ. JP ಭವನ ಕಚೇರಿಯಲ್ಲಿ ಬೃಹತ್ ಸಮಾರಂಭದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ, ಕೇಂದ್ರ ಸಚಿವ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ಪಕ್ಷ ಸಂಘಟನೆ, ಚುನಾವಣೆ, ತಂತ್ರಗಾರಿಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆ ಮಾಡಲಾಗಿದೆ. ಇನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾತನಾಡಿ, 2 ಬಾರಿ CM ಆಗಿದ್ದು ಸಂಪೂರ್ಣ ಬಹುಮತ ಸರ್ಕಾರ ಅಲ್ಲ.
ಬಿಜೆಪಿ ಕಾಂಗ್ರೆಸ್ ಜೊತೆ ಸೇರಿ ಅಧಿಕಾರ ಮಾಡಿದ್ದು 20 ತಿಂಗಳ ಅಧಿಕಾರ ಅವಧಿಯಲ್ಲಿ ಕಾಲೇಜು ಆಸ್ಪತ್ರೆ ಕಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಾರಿ ಮುಖ್ಯಮಂತ್ರಿ ಆಗಿದ್ದು ಸಂಪೂರ್ಣ ಬಹುಮತದ ಸರ್ಕಾರದಲ್ಲ, ಒಂದು ಬಾರಿ ಬಿಜೆಪಿ ಜೊತೆ, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಮಾಡಿದ್ದೇವೆ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ 20 ತಿಂಗಳಿನಲ್ಲಿ ನಾನು ಮುಖ್ಯಮಂತ್ರಿಯಾಗಿ ದುಡ್ಡು ಎಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿದಾನಲ್ಲ, ಆ ಇದ್ದಂಥ 20 ತಿಂಗಳಲ್ಲಿ ಏನು ಕಾರ್ಯಕ್ರಮವನ್ನು ಈ ನಾಡಿನ ಜನತೆ ಕೊಡಬೇಕು ಅಂತ ಹೇಳಿ ಎಷ್ಟು ಕಾಲೇಜ್ಗಳು ಕೊಟ್ಟು, ಎಷ್ಟು ಹೈಸ್ಕೂಲುಗಳು ಕೊಟ್ಟು, ಜೂನಿಯರ್ ಕಾಲೇಜ್ ಕೊಟ್ಟು, ಸಬ್ಸ್ಟೇಷನ್ ಎಷ್ಟು ನಿರ್ಮಾಣ ಮಾಡೋದು, ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಮಾಡೋದು, ಆಸ್ಪತ್ರೆಗಳು ಎಷ್ಟು ಕಟ್ಟಿದ್ದೇವೆ, ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ನಾನು